ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಿಗಂದೂರು ಸೇತುವೆ ಸಮರ ಶುರುವಾಗಿದೆ. ರಾಜಕೀಯ ಕಿತ್ತಾಟಕ್ಕೆ ವೇದಿಕೆಯಾಗಿದೆ ಈಗ ಸೇತುವೆಯ ಉದ್ಘಾಟನೆ. ಶಿಷ್ಟಾಚಾರ ಉಲ್ಲಂಘನೆ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯನವರು ಆರೋಪ ಮಾಡ್ತಿದ್ದಾರೆ. ಸೇತುವೆ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಗೈರಾಗಿದ್ದಾರೆ. ಸಿಗಂದೂರು ಸೇತುವೆ ಉದ್ಘಾಟನೆ ವಿಚಾರವಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಈಗ ಸಮರ ಶುರುವಾಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ಸದ್ದು ಮಾಡ್ತಿದೆ. ಈ ಕಾರ್ಯಕ್ರಮದ ಬಗ್ಗೆ ನನಗೆ ಮುಂಚಿತವಾಗಿ ತಿಳಿಸಲಾಗಲಿಲ್ಲ. ಈ ಹಿನ್ನೆಲೆ ಕಾರ್ಯಕ್ರಮವನ್ನ ಮುಂದೂಡಿ ಅನ್ನೋದಾಗಿ ಪತ್ರವನ್ನ ಬರೆದಿದ್ದೆ ಅನ್ನೋದಾಗಿ ಮುಖ್ಯಮಂತ್ರಿಗಳು ಒಂದು ಕಡೆ ಹೇಳ್ತಾ ಇದ್ರೆ, ಕಾನ್ಫರೆನ್ಸ್ ಮೂಲಕವಾದರೂ ಕೂಡ ಭಾಗವಹಿಸಿ ಅಂತ ಪತ್ರವನ್ನ ಬರೆದಿದ್ರು ನಿತಿನ್ ಗಡ್ಕರಿ ಅವರು. ಈಗ ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಕೈ ನಾಯಕರು ಗೈರಾಗಿದ್ದಾರೆ. ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಿದೆ. ಈಗ ಇವತ್ತು ಸಿಗಂದೂರಿನಲ್ಲಿ ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮ ಆಗಿತ್ತು. ಬಟ್ ಆದ್ರೆ ಈಗ ಶಿಷ್ಟಾಚಾರ ಉಲ್ಲಂಘನೆ ಅನ್ನೋದಾಗಿ ಸಿಎಂ ಸಿದ್ದರಾಮಯ್ಯನವರು ಆರೋಪ ಮಾಡ್ತಿದ್ದಾರೆ. ಸೇತುವೆಯ ಉದ್ಘಾಟನೆಗೆ ಕಾಂಗ್ರೆಸ್ ನಾಯಕರು ಗೈರಾಗಿದ್ರು. ಜೊತೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ಆಗ್ತಾ ಇದೆ. ಈ ಕಾರ್ಯಕ್ರಮ ಉದ್ಘಾಟನೆಯ ಕಾರ್ಯಕ್ರಮ ನನಗೆ ಮುಂಚಿತವಾಗಿ ತಿಳಿಸಿಲ್ಲ. ಈ ಹಿನ್ನೆಲೆಯಲ್ಲಿ ಕಾರ್ಯಕ್ರಮವನ್ನ ಮುಂದೂಡಬೇಕನ್ನೋದಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಪತ್ರವನ್ನ ಬರೆದಿರ್ತಾರೆ. ಅದಾದ ಮೇಲೆ ಕಾನ್ಫರೆನ್ಸ್ ಮೂಲಕ ಅಂದ್ರೆ ವರ್ಚುವಲ್ ಆಗಿಯೂ ಕೂಡ ಭಾಗವಹಿಸಿ ಅನ್ನೋದಾಗಿ ನಿತಿನ್ ಗಡ್ಕರಿ ಅವರು ಕೂಡ ಹೇಳಿದರು. ಒಟ್ಟಿನಲ್ಲಿ ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮ ಆಗಿದೆ, ನೆರವೇರಿದೆ ಅದ್ದೂರಿಯಾಗಿ. ಬಹಳಷ್ಟು ಶರಾವತಿ ಹಿನ್ನೀರಿನ ಜನರ ದಶಕಗಳ ಕನಸಾಗಿತ್ತು ಈ ಸೇತುವೆ ಆಗಬೇಕು, ಸುಗಮವಾಗಿ ಸಂಚಾರ ಮಾಡಬೇಕು ಅನ್ನೋದಾಗಿ. ಒಟ್ಟಿನಲ್ಲಿ ಉದ್ಘಾಟನೆ ಕಾರ್ಯಕ್ರಮ ಮುಗಿದಿದೆ. ಬಟ್ ಆದ್ರೆ ಈಗ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ನಡುವೆ ಈಗ ಈ ಸೇತುವೆಯ ಉದ್ಘಾಟನೆಯ ಕಾರ್ಯಕ್ರಮದಲ್ಲಿ ಒಂದು ಕಡೆ ಕ್ರೆಡಿಟ್ ಪಾಲಿಟಿಕ್ಸ್ ಆದ್ರೆ ಮತ್ತೊಂದು ಕಡೆ ಬಹಳಷ್ಟು ಚರ್ಚೆ ಕಾರಣ ಆಗ್ತಿದೆ. ಸಿಗಂದೂರು ಸೇತುವೆ ವಿಚಾರದಲ್ಲಿ ಕಾಂಗ್ರೆಸ್ ಬಿಜೆಪಿ ನಡುವೆ ಫೈಟ್ ಜೋರಾಗ್ತಿದೆ. ಸೇತುವೆ ಉದ್ಘಾಟನೆ ಕಾರ್ಯಕ್ರಮದ ಹೆಸರಿನಲ್ಲಿ ರಾಜಕೀಯ ಶಿಷ್ಟಾಚಾರದಲ್ಲಿ ಜಿದ್ದಿಗೆ ಬಿದ್ದುಬಿಟ್ರ ಬಿಜೆಪಿ ಮತ್ತು ಕಾಂಗ್ರೆಸ್ಸಿನ ನಾಯಕರು. ಸಿಎಂ ತಡವಾಗಿ ಆಹ್ವಾನವನ್ನ ಕೊಡಲಾಗಿದೆ ಅನ್ನೋದಾಗಿ ಸದ್ಯ ಕಾಂಗ್ರೆಸ್ನವರ ವಾದ ಒಂದು ಕಡೆ ಆದ್ರೆ, ಮುಂಚಿತವಾಗಿಯೇ ಸಿಎಂಗೆ ಹೇಳಲಾಗಿತ್ತು ಅನ್ನೋದಾಗಿ ಬಿಜೆಪಿ ಹೇಳ್ತಾ ಇದೆ. ಸೇತುವೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಗೆ ಆಹ್ವಾನವಿಲ್ಲ, ಉದ್ಘಾಟನೆ ಮುಂದೂಡುವಂತೆ ಮನವಿಯನ್ನ ಮಾಡಿದ್ರು ಸಿಎಂ ಸಿದ್ದರಾಮಯ್ಯನವರು. ತಮಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳಿದೆ, ಅದನ್ನ ಮುಂದೂಡಿ ಉದ್ಘಾಟನೆ ಕಾರ್ಯಕ್ರಮವನ್ನು ಅನ್ನೋದಾಗಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿದ್ರು ಸಿಎಂ ಸಿದ್ದರಾಮಯ್ಯನವರು. ಜುಲೈ 11ರಂದೇ ಪತ್ರವನ್ನ ಬರೆಯಲಾಗಿತ್ತು ಅನ್ನೋದಾಗಿ ಸದ್ಯ ರಾಜ್ಯ ಸರ್ಕಾರ ಹೇಳ್ತಿದೆ. ಕಾರ್ಯಕ್ರಮಗಳಿದ್ರೂ ಕೂಡ ವರ್ಚುವಲ್ ನಲ್ಲಿ ಬರುವಂತೆ ನಿತಿನ್ ಗಡ್ಕರಿ ಅವರು ಕೇಳ್ತಾರೆ. ಸದ್ಯ ಈಗ ಸೇತುವೆಯ ಉದ್ಘಾಟನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜಕೀಯ ಶುರುವಾಗಿದೆ. ಸೇತುವೆ ಉದ್ಘಾಟನೆ ಆಗಿದೆ, ಬಹಳಷ್ಟು ಖುಷಿಯ ವಿಚಾರ. ಆದ್ರೆ ಶಿಷ್ಟಾಚಾರದ ಜಿದ್ದಿಗೆ ಬಿದ್ದು ಬಿಟ್ರ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ವಲಯದ ನಾಯಕರು ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅದೂ ಕೂಡ ಸಿದ್ದರಾಮಯ್ಯನವರಿಗೆ ತಡವಾಗಿ ಆಹ್ವಾನವನ್ನ ಕೊಡಲಾಗಿತ್ತು ಅನ್ನೋ ವಿಚಾರ. ಬಟ್ ಆದ್ರೆ ಬಿಜೆಪಿ ಮುಂಚಿತವಾಗಿನೇ ನಾವು ಕೊಟ್ಟಿದ್ದೀವಿ, ಹೀಗಾಗಿ ಸೇತುವೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸಿಗೆ ಆಹ್ವಾನ ಕೊಟ್ಟಿಲ್ಲ ಅನ್ನೋದಾಗಿ. ಜೊತೆಯಲ್ಲಿ ಯಾವಾಗ ವಿಚಾರ ಗೊತ್ತಾಗುತ್ತೆ, ಕಾರ್ಯಕ್ರಮವನ್ನ ಮುಂದೂಡುವಂತೆ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಪತ್ರವನ್ನ ಬರೆದಿರ್ತಾರೆ. ಮುಂಚಿತವಾಗಿ ಗೊತ್ತಿರಲಿಲ್ಲ, ಪೂರ್ವ ನಿಯೋಜಿತ ಇತರ ಕಾರ್ಯಕ್ರಮಗಳು ಕೂಡ ಆಗಿತ್ತು. ಸೊ ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನ ದಿನಾಂಕವನ್ನ ಬದಲು ಮಾಡಬಹುದಾ ಅನ್ನುವಂತ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿರ್ತಾರೆ. ಸದ್ಯ ಆ ಪತ್ರವೂ ಕೂಡ ಬಹಿರಂಗ ಆಗಿದೆ. ಬಟ್ ಈಗ ಸಿಗಂದೂರು ಸೇತುವೆ ವಿಚಾರದಲ್ಲಿ ದೊಡ್ಡ ಮಟ್ಟದ ರಾಜಕೀಯದ ಜಿದ್ದಾಜಿದ್ದಿಗೆ ಸಾಕ್ಷಿಯಾಗ್ತಿದೆ. ಮತ್ತೊಂದು ಕಡೆಯಲ್ಲಿ ನಿತಿನ್ ಗಡ್ಕರಿ ಅವರು ಕೂಡ ಉಲ್ಲೇಖ ಮಾಡ್ತಾರೆ, ಪತ್ರವನ್ನ ಬರೀತಾರೆ. ಎಲ್ಲಾದ್ರೂ ದಿನಾಂಕ ಸರಿಯಾಗಿ ಹೊಂದಾಣಿಕೆ ಆಗದೆ ಇದ್ರೆ ಕಾರ್ಯಕ್ರಮಕ್ಕೆ ವರ್ಚುವಲ್ ಮೂಲಕವಾಗಿ ಆದರೂ ಕೂಡ ಜಾಯಿನ್ ಆಗಿ ನಿಮ್ಮದೇ ಅಧ್ಯಕ್ಷತೆಯಲ್ಲಿ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಿದೆ. ಒಟ್ಟಿನಲ್ಲಿ ಈಗ ಸೇತುವೆಯ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಕಾಂಗ್ರೆಸ್ಸಿನ ಕೈ ನಾಯಕರು ಕೂಡ ಗೈರಾಗಿದ್ದಾರೆ.
ಮತ್ತೊಂದು ಕಡೆ ಇದನ್ನ ಮುಂದೂಡುವಂತೆ ಮನವಿ ಕೂಡ ಮಾಡಿದ್ರು ಮುಖ್ಯಮಂತ್ರಿಗಳು. ಆದರೆ ಬಿಜೆಪಿ ಇಲ್ಲ, ನಾವು ಹೇಳಿದ್ವಿ, ಆಹ್ವಾನವನ್ನ ಕೊಟ್ಟಿದ್ವಿ ಅನ್ನೋದಾಗಿ ಬಿಜೆಪಿ ಹೇಳ್ತಾ ಇದ್ರೆ ಆಹ್ವಾನವನ್ನ ಕೊಡ್ಲಿಲ್ಲ, ಹೀಗಾಗಿನೇ ಕಾರ್ಯಕ್ರಮಕ್ಕೆ ಗೈರಾಗಿದ್ರು. ಪೂರ್ವ ನಿಯೋಜಿತ ಇತರ ಕಾರ್ಯಕ್ರಮಗಳು ಕೂಡ ಮುಖ್ಯಮಂತ್ರಿ ಅವರಿಗೆ ಆಗಾಗಲೇ ನಿಯೋಜನೆ ಆಗಿತ್ತು, ಆ ಹಿನ್ನೆಲೆಯಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ, ಹೀಗಾಗಿನೇ ದಿನಾಂಕವನ್ನ ಬದಲು ಮಾಡಿ ಅಥವಾ ಪರ್ಯಾಯ ದಿನಾಂಕವನ್ನ ಸೂಚಿಸಿ ಅನ್ನೋದಾಗಿ ಪತ್ರವನ್ನ ಬರೆದಿರ್ತಾರೆ. ಅದಕ್ಕೆ ನಿತಿನ್ ಗಡ್ಕರಿ ಅವರು ಕೂಡ ಪತ್ರ ಬರೆದಿರ್ತಾರೆ. ಏನನ್ನೋದಾಗಿ ವರ್ಚುವಲ್ ಮೂಲಕವಾಗಿಯೂ ಕೂಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನೀವು ಜಾಯ್ನ್ ಆಗಿ ಅನ್ನೋದು. ಒಟ್ಟಿನಲ್ಲಿ ಈಗಾಗಲೇ ಉದ್ಘಾಟನಾ ಕಾರ್ಯಕ್ರಮ ಆಗಿ ಹೋಗಿದೆ. ಸರಾಗವಾಗಿ ಸಂಚಾರ ಮಾಡೋದಕ್ಕೆ ನೂತನ ಸೇತುವೆ ನಿರ್ಮಾಣ ಆಗಿದೆ ಸಿಗಂದೂರಿನಲ್ಲಿ. ಒಟ್ಟಿನಲ್ಲಿ ಈಗ ಇದೇ ವಿಚಾರಕ್ಕೆ ದೊಡ್ಡ ಮಟ್ಟದ ರಾಜಕೀಯ ಬಣ್ಣ ಬಳಿತಾ ಇದ್ದಾರೆ. ಪಾಲಿಟಿಕ್ಸ್ ಶುರು ಆಗಿದೆ. ಅದು ಕೂಡ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ಕೊಟ್ಟಿರೋ ವಿಚಾರವಾಗಿ ತಡವಾಗಿ ಕೊಟ್ಟಿದ್ರು, ಸರಿಯಾಗಿ ಕೊಟ್ಟಿಲ್ಲ, ನಮಗೆ ಕರೆದೇ ಇಲ್ಲ ಅನ್ನುವಂತ ವಿಚಾರ ಈಗ ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಸಿಎಂಗೆ ತಡವಾಗಿ ಆಹ್ವಾನವನ್ನ ಕೊಡಲಾಗಿದೆ ಅನ್ನೋದಾಗಿ ಕೈ ಈಗ ಜಟಾಪಟಿಗಿಳಿದಿದ್ರೆ, ಆದ್ರೆ ಬಿಜೆಪಿ ಇದಕ್ಕೆ ಕೌಂಟರ್ ಎನ್ನುವಂತೆ ಮುಂಚಿತವಾಗಿನೇ ಸಿಎಂಗೆ ಹೇಳಲಾಗಿತ್ತು ಅನ್ನೋದಾಗಿ ಬಿಜೆಪಿ ಕೂಡ ಒಂದು ಕಡೆಯಲ್ಲಿ ವಾದ ಮಾಡ್ತಿದೆ. ಹಿರಿಯ ಅಧಿಕಾರಿಗಳಾದ ಅಂಜುನಾಥ್ ತ್ರಿಪಾಠಿ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಸ್ವಾಗತ. ದೀಪ ಬೆಳಗ್ತಾ ಇದೆ, ಎಲ್ಲರೂ ಕ್ವೈಟ್ ಆಗಿ ಕೂತಿದ್ದೀರಾ, ಜೋರಾದ ಚಪ್ಪಾಳೆ ಬರಬೇಕು. ಇಲ್ಲಿ ಬಂದಿರೋದು ನಿಮಗೋಸ್ಕರ, ನಮ್ಮೆಲ್ಲರಿಗೋಸ್ಕರ 2,000 ಕೋಟಿಗೂ ಹೆಚ್ಚು ಯೋಜನೆಗಳು ಈ ದಿನ ನೆರವೇರುತ್ತಾ ಇದೆ. 6 ವಿವಿಧ ಯೋಜನೆಗಳನ್ನ ಸಮರ್ಪಿಸಲಾಗ್ತಾ ಇದೆ. ದೀಪವನ್ನ ಬೆಳಗಿಸಿದಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಶಿವಮೊಗ್ಗದ ಪ್ರತಿನಿಧಿಯ ನವೀನ. ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಿದ್ದಾರೆ. ನವೀನ್, ಈಗಾಗಲೇ ಬಹಳಷ್ಟು ದಶಕಗಳ ಕನಸಾಗಿತ್ತು ಈ ಸೇತುವೆಯ ನಿರ್ಮಾಣ, ಅದ್ದೂರಿಯಾಗಿ ಲೋಕಾರ್ಪಣೆಯಾಗಿದೆ. ಬಟ್ ಈಗ ಪಾಲಿಟಿಕ್ಸ್ ಶುರು ಆಗ್ತಿದೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಹ್ವಾನವನ್ನ ಕೊಟ್ಟಿಲ್ಲ, ತಡವಾಗಿ ಕೊಟ್ಟಿದ್ರು ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಕೂಡ ವಾದ ಮಾಡ್ತಿದೆ ಆಹ್ವಾನವನ್ನ ಕೊಟ್ಟಿದ್ವಿ ಅನ್ನೋದು. ಸದ್ಯ ಏನೆಲ್ಲ ಬೆಳವಣಿಗೆ ಆಗ್ತಿದೆ, ಜೊತೆಯಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಯಾರೆಲ್ಲ ಭಾಗಿಯಾಗಿದ್ರು, ಕೈ ನಾಯಕರು ಭಾಗಿಯಾಗಿದ್ರ, ಹೆಚ್ಚಿನ ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ನವೀನ್. ಹೌದು ಅಖಿಲೇಶ್, ಮುಖ್ಯವಾಗಿ ಶರಾವತಿ ಹಿನ್ನೀರ ವಾಸಿಗಳ 6 ದಶಕಗಳ ಕನಸು ಏನಿದೆ, ಆ ಒಂದು ಕನಸು ಇವತ್ತು ನನಸಾಗಿರುವಂತದ್ದು. ಮುಖ್ಯವಾಗಿ ಹಿನ್ನೀರ ವಾಸಿಗಳು ಹಲವು ವರ್ಷಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬಂದಿದ್ರು. ಮುಖ್ಯವಾಗಿ ನಮಗೆ ಸೇತುವೆಯನ್ನ ಮಾಡ್ಕೊಡಿ, ಕರಿನೀರ ಶಿಕ್ಷೆಗೆ ಮುಕ್ತಿಯನ್ನ ಕೊಡಿ ಅಂತ ಹೇಳಿ ಒತ್ತಾಯವನ್ನ ಮಾಡ್ಕೊಂಡು ಬಂದಿದ್ರು. ಆ ಒಂದು ಒತ್ತಾಯಕ್ಕೆ ಇವತ್ತು ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಭೂ ಹೆದ್ದಾರಿ ಪ್ರಾಧಿಕಾರದ ಮುಕ್ತಿ ಸಿಕ್ಕಿರುವಂತದ್ದು. ಮುಖ್ಯವಾಗಿ ಶರಾವತಿ ಹಿನ್ನೀರಿನಲ್ಲಿ ದೇಶದ 2ನೇ ಅತಿ ಉದ್ದದ ಕೇಬಲ್ ಬ್ರಿಡ್ಜ್ ಕೂಡ ನಿರ್ಮಾಣ ಆಗಿ ಇವತ್ತು ಉದ್ಘಾಟನೆ ಕೂಡ ಆಗಿರುವಂತದ್ದು. ಆದ್ರೆ ಹಿನ್ನೀರ ವಾಸಿಗಳಲ್ಲಿ ಅಥವಾ ಸಾಗರದ ಜನತೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಆ ಹಬ್ಬದ ವಾತಾವರಣವನ್ನ ರಾಜ್ಯ ಮತ್ತೆ ಕೇಂದ್ರ ಸರ್ಕಾರ ತಿಕ್ಕಾಟದಲ್ಲಿ ಜನರ ಸಂಭ್ರಮವನ್ನ ಕಿತ್ಕೊಳ್ಳೋ ಪ್ರಯತ್ನ ಕೂಡ, ಅಂದ್ರೆ ರಾಜಕೀಯ ಮೇಲಾಟ, ಶಿಷ್ಟಾಚಾರದ ವಿಚಾರವಾಗಿ ಇವತ್ತು ರಾಜಕೀಯ ಮೇಲಾಟ ನಡೀತಾ ಇರುವಂತದ್ದು. ಮುಖ್ಯವಾಗಿ ಒಂದು ಕಡೆ ಈ ಒಂದು ಸೇತುವೆ ಉದ್ಘಾಟನೆಯನ್ನ ತರಾತುರಿಯಲ್ಲಿ ಕೂಡ ನಿಗದಿ ಮಾಡಲಾಯಿತು ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಈ ಒಂದು ಸೇತುವೆ ಕಾರಣಕ್ಕಾಗಿ, ಅಂದ್ರೆ ಮುಂದಿನ ಬೆಂಗಳೂರು ಜಲಾಶಯದ ನೀರಿನ ಮಟ್ಟ ಏರಿಕೆ ಆಗ್ತಿರೋ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಏರಿಕೆ ಆದ್ರೆ ಸೇತುವೆಯ ಅಡಿಭಾಗದಿಂದ ಲಾಂಚ್ಗಳ ಓಡಾಟಕ್ಕೆ ಸಮಸ್ಯೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಭೂ ಹೆದ್ದಾರಿ ಪ್ರಾಧಿಕಾರದಿಂದ ಈ ಒಂದು ಕಾರ್ಯಕ್ರಮವನ್ನ ಜುಲೈ 14ರಂದು ನಿಗದಿಯನ್ನ ಮಾಡಲಾಗುತ್ತೆ. ಜೊತೆಗೆ 11ನೇ ತಾರೀಕಿಗೆ ಸಿಎಂಗೆ ಆಹ್ವಾನವನ್ನ ಕೂಡ ಕೊಡಲಾಗುತ್ತೆ. ಸಿಎಂ ಆದ್ರೆ ಈ ವಿಚಾರವಾಗಿ ನಾನು ಆ ಒಂದು ಕಾರ್ಯಕ್ರಮದಲ್ಲಿ 11ನೇ ತಾರೀಕು 14ನೇ ತಾರೀಕು ನನಗೆ ಕಾರ್ಯಕ್ರಮ ಪೂರ್ವ ನಿಗದಿಯಾಗಿದೆ, ಆ ಹಿನ್ನೆಲೆಯಲ್ಲಿ ನಾನು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗಲ್ಲ ಅಂತ ಹೇಳಿ ಸಿಎಂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಭೂ ಸಾರಿಗೆ ಸಚಿವರಾದ ನಿತಿನ್ ಗಡ್ಕರಿಗೆ ಪತ್ರವನ್ನ ಕೂಡ ಬರೀತಾರೆ. ಆ ನಂತರದಲ್ಲಿ ನಿತಿನ್ ಗಡ್ಕರಿ ಕೂಡ ಅವರಿಗೆ ಉತ್ತರವನ್ನ ಕೊಡ್ತಾರೆ. ಸೊ ನೇರವಾಗಿ ಬರ್ಲಿಕ್ಕೆ ಆಗದಿದ್ರು ಕೂಡ, ವರ್ಚುವಲ್ ಆಗಿದ್ರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ, ಯಾಕಂದ್ರೆ ಕೇವಲ ಸಿಗಂದೂರು ಸೇತುವೆ ಉದ್ಘಾಟನಾ ಕಾರ್ಯಕ್ರಮ ಮಾತ್ರ ಅಲ್ಲ, ಜೊತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಹಾಗೆ 2040 ಕೋಟಿಯಷ್ಟು ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಚಾಲನೆಯನ್ನ ಕೊಡ್ತಾ ಇದ್ದೇವೆ. ಹಾಗಾಗಿ ನಿಮ್ಮ ಉಪಸ್ಥಿತಿ ಮುಖ್ಯ ಅಂತೇಳಿ ಅವರು ಕೂಡ ಪತ್ರವನ್ನ ಬರೀತಾರೆ. ಅದೇ ಕಾರಣಕ್ಕಾಗಿ ಸಿಎಂ ಕೂಡ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರಿಗೆ ಸೂಚನೆ ಕೊಡ್ತಾರೆ. ರಾಜ್ಯ ಸರ್ಕಾರದ ಪರವಾಗಿ ನೀವು ಕೂಡ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಹೇಳಿ ಅವರಿಗೆ ಸೂಚನೆ ಕೂಡ ಕೊಡ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಕೂಡ ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಬರುವಂತದ್ದು. ನಿನ್ನೆ ಕೂಡ ಅವರ ಪ್ರವಾಸದ ಟಿಪಿ ಕೂಡ ಬಂದಿತ್ತು. ಅವರು ಕೂಡ ನಿನ್ನೆ ಶಿವಮೊಗ್ಗದ ಸಾಗರಕ್ಕೆ ಬಂದು ಸಾಗರದಲ್ಲಿ ವಾಸ್ತವ್ಯವನ್ನ ಕೂಡ ಹೂಡಿದ್ರು. ಇವತ್ತು ಮಧ್ಯಾಹ್ನದವರೆಗೂ ಕೂಡ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮುಖ್ಯವಾಗಿ ಸಾಗರದಲ್ಲೇ ಇದ್ರು. ಆದ್ರೆ ಅಂತಿಮ ಹಂತದಲ್ಲಿ ಸಿಎಂ ಕಚೇರಿಯಿಂದ ಅವರಿಗೆ ನಿರ್ದೇಶನ ಬಂದ ಕಾರಣಕ್ಕಾಗಿ ಅವರು ಒಂದು ಕಡೆ ಕಾಂಗ್ರೆಸ್ ನಾಯಕರು ಪೂರ್ವ ನಿರ್ಧಾರವನ್ನ ಮಾಡಿದ್ರು. ಅಂದ್ರೆ ಸೇತುವೆ ಉದ್ಘಾಟನಾ ಕಾರ್ಯಕ್ರಮ ಏನಿದೆ ಕಳಸವಳ್ಳಿ ಅಂಬರ್ಗೋಡ್ಲು ಭಾಗದಲ್ಲಿ ಕಾರ್ಯಕ್ರಮ ನಿಗದಿಯಾಗಿದೆ. ಆ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಬೇಕು. ಸಾಗರದ ನೆಹರು ಮೈದಾನದಲ್ಲಿರುವಂತಹ ಕಾರ್ಯಕ್ರಮ, ಅದೇ ಸಭಾ ಕಾರ್ಯಕ್ರಮಕ್ಕೆ
ನಾವ್ ಯಾರು ಕೂಡ ಹೋಗೋದು ಬೇಡ. ಜೊತೆಗೆ ಮುಖ್ಯವಾಗಿ ಸೇತುವೆ ಉದ್ಘಾಟನೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗೋಣ ಅಂತ ಹೇಳಿ ನಿಗದಿಯನ್ನ ಮಾಡ್ಕೊಂಡು ಸತೀಶ್ ಜಾರಕಿಹೊಳಿ ಅವರು ಕೂಡ ಶಿವಮೊಗ್ಗದ ಸಾಗರಕ್ಕೆ ಬಂದಿದ್ರು. ಮಧು ಬಂಗಾರಪ್ಪನವರು ಇರ್ಬೋದು, ಜೊತೆಗೆ ಸಾಗರ ಶಾಸಕರಾದ ಬೇಲೂರು ಗೋಪಾಲಕೃಷ್ಣ ಅವರು ಕೂಡ ಈ ಒಂದು ಸಚಿವರನ್ನ ಸ್ವಾಗತ ಮಾಡ್ಕೊಂಡು ಎಲ್ಲರೂ ಕೂಡ ಹೋಗ್ಲಿಕ್ಕೆ ನಿರ್ಧಾರವನ್ನ ಮಾಡಿದ್ರು. ಆದ್ರೆ ಮಧ್ಯಾಹ್ನದ ವೇಳೆಗೆ ಅಂದ್ರೆ ಸೇತುವೆ ಉದ್ಘಾಟನೆಗಿಂತ ಕೆಲವು ಹೊತ್ತಿನ ಮುಂಚೆಯಲ್ಲಿ ಏನು ಸಿಎಂ ಕಚೇರಿಯಿಂದ ಏನು ರಾಜ್ಯ ಸರ್ಕಾರದಿಂದ ಪರವಾಗಿ ಯಾರು ಕೂಡ ಭಾಗವಹಿಸೋದು ಬೇಡ, ನಮ್ಮ ಪ್ರತಿಭಟನೆಯನ್ನ ದಾಖಲು ಮಾಡೋಣ ಅಂತ ಹೇಳಿ ಸೂಚನೆ ಬರುತ್ತೆ. ಆ ನಂತರದಲ್ಲಿ ಶಿವಮೊಗ್ಗಕ್ಕೆ ಬಂದಂತ ಸತೀಶ್ ಜಾರಕಿಹೊಳಿ ಅವರು ವಾಪಸ್ ಮತ್ತೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಹೋಗುವಂತದ್ದು. ಜೊತೆಗೆ ಶಿವಮೊಗ್ಗದ ಸಾಗರದಲ್ಲೇ ಇದ್ರು ಕೂಡ ಸ್ಥಳೀಯ ಶಾಸಕರಾದ ಬೇಲೂರು ಗೋಪಾಲಕೃಷ್ಣ ಅವರ ಜೊತೆಗೆ ಅವರು ಕೂಡ ಗೈರಾಗ್ತಾರೆ. ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪನವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಗೈರಾಗುವಂತದ್ದು. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರದ ಶಿಷ್ಟಾಚಾರದ ತಿಕ್ಕಾಟ ಮತ್ತೆ ರಾಜಕೀಯ ಮೇಲಾಟದಿಂದಾಗಿ ಸ್ಥಳೀಯರಲ್ಲಿ ಏನು ಶರಾವತಿ ಹಿನ್ನೀರ ವಾಸಿಗಳ 6 ದಶಕಗಳ ನೋವಿಗೆ ಒಂದು ಮೊದಲು ಸಿಕ್ಕಿತ್ತು, ಒಂದು ಸಂಭ್ರಮ ಮನೆ ಮಾಡಿತ್ತು. ಆ ಸಂಭ್ರಮ ರಾಜಕೀಯ ಮೇಲಾಟದಲ್ಲಿ ಕೊಚ್ಚಿ ಹೋಗ್ತಾ ಇರುವಂತದ್ದು ಅಖಿಲೇಶ್. ಜೊತೆಲಿ ಈಗಾಗಲೇ ಹೇಳ್ತಾ ಇದ್ವಿ, ಐತಿಹಾಸಿಕ ಕ್ಷಣ ಆಗಿತ್ತು ಉದ್ಘಾಟನೆಯ ವಿಚಾರ. ಬಟ್ ಇವತ್ತು ಯಾವೆಲ್ಲ ನಾಯಕರು ಭಾಗವಹಿಸಿದ್ರು ಉದ್ಘಾಟನೆ ಕಾರ್ಯಕ್ರಮದಲ್ಲಿದ್ರು, ಕೈ ನಾಯಕರು ಯಾರ್ಯಾರು ಕೂಡ ಇರ್ಲಿಲ್ವಾ ನವೀನ್? ಸ್ಥಳೀಯ ಜನಪ್ರತಿನಿಧಿಗಳಾಗಲಿ ಯಾರಲ್ಲೂ ಕೂಡ ಬಂದಿರುವ ಕಾಂಗ್ರೆಸ್ ವಲಯದ ನಾಯಕರು? ಅಖಿಲೇಶ್, ಮುಖ್ಯವಾಗಿ ಏನು ಶರಾವತಿ ಹಿನ್ನೀರಿನ ಈ ಒಂದು ಸಿಗಂದೂರು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಬಹುತೇಕ ಬಿಜೆಪಿ ನಾಯಕರುಗಳು ಮಾತ್ರ ಕಾಣಿಸಿಕೊಂಡಿರುವಂತಹ. ಮುಖ್ಯವಾಗಿ ಕೇಂದ್ರ ಸಚಿವರಾದ ನಿತಿನ್ ಗಡ್ಕರಿ ಇರ್ಬೋದು, ಪ್ರಹ್ಲಾದ್ ಜೋಶಿ ಅವರಿರ್ಬೋದು, ಜೊತೆಗೆ ಶಿವಮೊಗ್ಗ ಜಿಲ್ಲೆಯ ಸಂಸದರಂತ BY ರಾಘವೇಂದ್ರ, ಜೊತೆಗೆ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಿಕಾರಿಪುರದ ಶಾಸಕರಾದಂತ BY ವಿಜಯೇಂದ್ರ ಅವರು, ಜೊತೆಗೆ ಮಾಜಿ ಸಚಿವರಾದ ಹರ್ತಾಳ್ ಹಾಲಪ್ಪ, ಜೊತೆಗೆ MLC-ಗಳಾದ ಧನಂಜಯ ಸರ್ಜಿ, DS ಅರುಣ್, ಜೊತೆಗೆ ಉಡುಪಿ ಸಂಸದರಂತ ಕೋಟ ಶ್ರೀನಿವಾಸ್ ಪೂಜಾರಿ ಇರ್ಬೋದು, ಜೊತೆಗೆ ಮಂಗಳೂರಿನ ಬ್ರಿಜೇಶ್ ಟೌಟಾ ಸೇರಿದಂತೆ ಪ್ರಮುಖ ನಾಯಕರುಗಳು ಭಾಗಿಯಾಗಿದ್ರು. ಕಾಂಗ್ರೆಸ್ ನಿಂದ ಬೇಲೂರು ಗೋಪಾಲಕೃಷ್ಣ ಅವರು ಇರ್ಬೋದು, ಜೊತೆಗೆ ಲೋಕೋಪಯೋಗಿ ಸಚಿವರಾದಂತಹ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಸೇರಿದಂತೆ ಯಾವೊಬ್ಬ ನಾಯಕರು ಕೂಡ ಭಾಗಿಯಾಗಿಲ್ಲ. ಆದ್ರೆ ಸೇತುವೆ ಲೋಕಾರ್ಪಣೆ ಸಂದರ್ಭ ಅಂದ್ರೆ ಏನು ಶಂಕುಸ್ಥಾಪನೆ ಸಂದರ್ಭದಲ್ಲಿ ಇದ್ದಂತ ಏನು ಅಂದಿನ ಸ್ಪೀಕರ್ ಜೊತೆಗೆ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರು ಮಾತ್ರ, ಅಂದ್ರೆ ಕಾಂಗ್ರೆಸ್ನ ಹಿರಿಯ ನಾಯಕರಾಗಿ ಮಾತ್ರ ಅಲ್ಲದೆ ಈ ಭಾಗದ ಹಿರಿಯ ಜೀವ ಆಗಿ ಅಂದ್ರೆ ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿ ಉದ್ಗೊಂಡಂತ ಕಾಗೋಡು ತಿಮ್ಮಪ್ಪನವರು ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಮುಖ್ಯವಾಗಿ ಸೇತುವೆ ಅಂದ್ರೆ 2019ರ ಇನ್ನು ಡಿಸೆಂಬರ್ ಅಲ್ಲಿ ಈ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಆಗಿತ್ತು. ಆ ಸಂದರ್ಭದಲ್ಲಿ ಕೂಡ ಕಾಗೋಡು ತಿಮ್ಮಪ್ಪನವರು ಬಂದಿದ್ರು. ಇವತ್ತು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾಗೋಡು ತಿಮ್ಮಪ್ಪನವರು ಮುಕ್ತ ಕಂಠದಿಂದ ನಿತಿನ್ ಗಡ್ಕರಿ ಅವರ ಜೊತೆಗೆ ಕೇಂದ್ರ ಸರ್ಕಾರನ ಹೊಗಳ ಕೆಲಸವನ್ನ ಮಾಡಿರುವಂತಂದ್ರೆ ಈ ಒಂದು ಭಾಗದಲ್ಲಿ 6 ದಶಕಗಳಿಂದ ಯಾವುದೇ ರೀತಿಯ ಸೇತುವೆ ಆಗಿರಲಿಲ್ಲ. ಆದ್ರೆ ಇವತ್ತು ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ಕೂಡ ಗ್ರಾಮ ಪಂಚಾಯತ್ ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತಿಸಿ ಹಿನ್ನೀರ ಭಾಗದ 4 ಪಂಚಾಯತ್ಗಳ ವ್ಯಾಪ್ತಿಗೆ 20,000 ಜನರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಒಂದು ಸೇತುವೆಯನ್ನು ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿಮಗೆ ಆಭಾರಿಯಾಗಿದೆ ಅನ್ನೋ ಮಾತನ್ನ ಕಾಗೋಡು ತಿಮ್ಮಪ್ಪನವರು ಕೂಡ ಇವತ್ತು ಹೇಳಿರುವಂತ ಅಂದ್ರೆ ಕಾಗೋಡು ತಿಮ್ಮಪ್ಪನವರನ್ನ ಹೊರತುಪಡಿಸಿ ಯಾವೊಬ್ಬ ನಾಯಕರುಗಳು ಕೂಡ ಅದರಲ್ಲೂ ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಬಹುತೇಕ ಇವತ್ತು ರಾಜ್ಯ ಸರ್ಕಾರದ ನಿರ್ದೇಶನದಿಂದ ಯಾರು ಕೂಡ ಬಂದಿಲ್ಲ. ಕೇವಲ ಲೋಕೋಪಯೋಗಿ ಇಲಾಖೆ ಜೊತೆಗೆ ಒಂದಷ್ಟು NH-ನ ಅಧಿಕಾರಿಗಳು ಬಿಟ್ರೆ ಮತ್ತೆ ಯಾರು ಕೂಡ ಸಕ್ರಿಯವಾಗಿ ಭಾಗವಹಿಸಿಲ್ಲ ಅಖಿಲೇಶ್. ಜೊತೆಲಿ ಅಂತಂದ್ರೆ ಒಂದು ಆಶ್ಚರ್ಯ ಅನ್ಸೋದು, ಈ ಸೇತುವೆಗಾಗಿ ಅಲ್ಲಿ ಬಿಜೆಪಿ ಆಗಿರ್ಲಿ ಕಾಂಗ್ರೆಸ್ ಆಗಿರ್ಲಿ ಯಾರ್ಯಾರೋ, ಬಟ್ ಅಲ್ಲಿನ ಜನರಿಗೆ ಸಾರ್ವಜನಿಕರಿಗೆ ಒಂದು ಸುಗಮ ಸಂಚಾರಕ್ಕೆ ಈ ಸೇತುವೆ ಬೇಕಂತ ಅನೇಕ ಬಾರಿ ಮನವಿ ಮಾಡಿದ್ರು, ಹೋರಾಟ ಮಾಡಿದ್ರು, ಕೇಳ್ಕೊಂಡಿದ್ರು. ಈಗ ಕ್ಷಣ ಬಂದಿದೆ. ಒಟ್ಟಿನಲ್ಲಿ ಅಲ್ಲಿನ ಜನ ಏನು ಹೇಳ್ತಿದ್ದಾರೆ, ಈಗ ರಾಜಕೀಯ ಬಣ್ಣವನ್ನ ಪಡ್ಕೊಳ್ತಾ ಇದೆ. ಯಾಕಂದ್ರೆ ಅಲ್ಲಿನ ಕಾಂಗ್ರೆಸ್ ಕಾರ್ಯಕರ್ತರಾಗಿರ್ಲಿ ಬಿಜೆಪಿಯವರಾಗಿರ್ಲಿ, ಬಟ್ ಅಲ್ಲಿನ ಜನರಿಗೆ ಬಹಳ ಪ್ರಮುಖವಾಗಿ ಬೇಕಾಗಿದ್ದಂತ ಸೇತುವೆ. ಸ್ಥಳೀಯರು ಏನು ಹೇಳ್ತಿದ್ದಾರೆ, ಈಗ ಬೇರೆದೇ ಸ್ವರೂಪವನ್ನು ಪಡ್ಕೊಳ್ತಾ ಇದೆಯಲ್ಲ ಇದು? ಅಖಿಲೇಶ್, ಮುಖ್ಯವಾಗಿ ಇಲ್ಲಿ ಅಂದ್ರೆ ಒಂದು ಕಡೆ ರಾಜಕೀಯ ಮೇಲಾಟ ಅಂದ್ರೆ ಸಿಗಂದೂರು ಸೇತುವೆ ಉದ್ಘಾಟನಾ ವಿಚಾರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಮತ್ತೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ನಡುವೆ ಒಂದಷ್ಟು ರಾಜಕೀಯ ತಿಕ್ಕಾಟ ಕಂಡ್ರು ಕೂಡ ಜನರು ಇದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಂತಿಲ್ಲ. ಯಾಕಂದ್ರೆ ಎಲ್ರಿಗೂ 6 ದಶಕಗಳಿಂದ ಈ ಒಂದು ಸೇತುವೆಗಾಗಿ ಸ್ಥಳೀಯರು ಸೇರಿದಂತೆ ಎಲ್ಲರೂ ಕೂಡ ಹೋರಾಟವನ್ನ ಮಾಡಿದ್ರು. ವಿವಿಧ ಪಕ್ಷಗಳಿದ್ದಂತ ನಾಯಕರುಗಳು ಕೂಡ ಪಕ್ಷ ಭೇದ ಮರೆತು ಹಲವು ಬಾರಿ ಹೋರಾಟವನ್ನ ಮಾಡಿದ್ರು, ಪಾದಯಾತ್ರೆಯನ್ನ ಮಾಡಿದ್ರು, ಉಪವಾಸ ಸತ್ಯಾಗ್ರಹವನ್ನ ಮಾಡಿದ್ರು. ಹಾಗಾಗಿ ಇವರು ಯಾವುದೇ ರೀತಿಯ ಪಕ್ಷದ ರಾಜಕೀಯ ಮೇಲಾಟದ ಅಥವಾ ಶಿಷ್ಟಾಚಾರದ ವಿಷಯವನ್ನ ಇಟ್ಕೊಂಡು ರಾಜಕೀಯ ಚಟಾಪಟಿಯನ್ನ ಮುಂದುವರಿಸಿ ಕೆಲವರು ಗೈರಾಗಿದ್ರೆ ಕೆಲವರು ಕಾರ್ಯಕ್ರಮಕ್ಕೆ ಬಂದ್ರು ಕೂಡ ಜನರು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತಿಲ್ಲ. ಯಾಕಂದ್ರೆ ಜನರಿಗೆ 6 ದಶಕಗಳಿಂದ ನೋವು ಯಾತನೆಯನ್ನ ಅನುಭವಿಸಿದ್ರು. ಆ ನೋವು ಯಾತನೆಗೆ ಇವತ್ತು ಅಂತಿಮವಾಗಿ ಒಂದು ಮುಕ್ತಿ ಸಿಕ್ಕಿದೆ. ಆ ಒಂದು ಖುಷಿಯ ಸಂಭ್ರಮವನ್ನ ಕಳೆದ 2 ದಿನಗಳಿಂದ ಕೂಡ ಸೇತುವೆಯಲ್ಲಿ ತೋರಣ ಕಟ್ಟದಿಂದ ಹಿಡಿದು ಬಾಳೆಕಂದುಗಳನ್ನು ಕಟ್ಟಲಿಕ್ಕೆ ಕೂಡ ಸ್ಥಳೀಯರು ಸ್ವಯಂ ಪ್ರೇರಿತರಾಗಿ ಬಂದಿದ್ರು. ಅದೇ ರೀತಿಯಲ್ಲಿ 2 ಕಡೆ ಕಾರ್ಯಕ್ರಮ ಸೇತುವೆಯ ಮೇಲೂ ಇರ್ಬೋದು ಅಥವಾ ಸಾಗರದ ನೆಹರು ಮೈದಾನ ಕಾರ್ಯಕ್ರಮದಲ್ಲೂ ಕೂಡ ಸ್ಥಳೀಯರು ಖುದ್ದಾಗಿ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಆ ಮೂಲಕ ತಮ್ಮ 6 ದಶಕಗಳ ನೋವು ಯಾತ್ರೆಯನ್ನ ಸೇತುವೆ ಸಂಭ್ರಮದ ಮೂಲಕ ಇವತ್ತು ಜನರು ಮರಿತಾ ಇರುವಂತದ್ದು ಅಖಿಲೇಶ್. ಎಸ್, ಧನ್ಯವಾದಗಳು ನವೀನ್ ತಮ್ಮೆಲ್ಲ ಮಾಹಿತಿಗೆ. ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಮಾಜಿ ಶಾಸಕರು ಎಲ್ಲರೂ ಇದ್ದಾರೆ. ಅವರೆಲ್ಲರಿಗೂ ಸಹ ಸ್ವಾಗತವನ್ನ ಕೋರಬೇಕಾಗಿ, ಪುಷ್ಪಗುಚ್ಛವನ್ನ ನೀಡಿ ಸ್ವಾಗತವನ್ನ ಕೋರಬೇಕಾಗಿ ವಿನಂತಿ. ಎಸ್, ಇನ್ನು ಈ ಕಾರ್ಯಕ್ರಮದ ಬಗ್ಗೆ ಸಂಸದ BY ರಾಘವೇಂದ್ರ ಅವರು ಮಾತನಾಡಿದ್ದಾರೆ. ಬನ್ನಿ ಏನೆಲ್ಲ ಹೇಳಿದ್ದಾರೆ ನೋಡೋಣ. ಇಷ್ಟೆಲ್ಲ ಮಳೆ ಮಧ್ಯನೂ ಕೂಡ ನಮ್ಮ ಸ್ವಾಭಿಮಾನದ ಸಂಕೇತ ನಮ್ಮ ಅಂಬರ್ಗೋಡು ಕಳಸುಳಿ ಸೇತುವೆಯನ್ನು
ಮಲೆನಾಡಿನ ಹಬ್ಬದ ರೀತಿಯಲ್ಲಿ ಉದ್ಘಾಟನೆಯನ್ನು ಮಾಡಬೇಕು, ಉದ್ಘಾಟನೆ ಮಾಡಲಿಕ್ಕೋಸ್ಕರ ಆಗಮಿಸಿದಂಥ ಗಣ್ಯರನ್ನ ಸ್ವಾಗತಿಸಬೇಕು ಅಂಥೇಳಿ ಅಭಿಮಾನದಿಂದ ಇಷ್ಟು ದೊಡ್ಡ ಸಂಖ್ಯೆಯಿಂದ ಬಂದಂಥ ನಮ್ಮ ಆ ಭಾಗದ ಸಂತ್ರಸ್ತರಿರ್ಬೋದು, ನಮ್ಮ ಸಾಗರ ಮತ್ತು ನಮ್ಮ ಶಿವಮೊಗ್ಗ ಕ್ಷೇತ್ರದಿಂದ ಬೈಂದೂರಿಂದ ಬಂದಂಥ ಸಜ್ಜನ ಬಂಧು ಭಗಿನಿಯರಿಗೆ ವೇದಿಕೆ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಮೊದಲಾಗಿ ಬಯಸ್ತಾ ಇದ್ದೀನಿ. 6 ಶತಕಗಳ ಕನಸನ್ನು 6 ವರ್ಷಗಳಲ್ಲಿ ಕಾರ್ಯರೂಪಕ್ಕೆ ತಂದಂಥ ನಮ್ಮೆಲ್ಲರ ಧೀಮಂತ ನಾಯಕರು, ಭಾರತದ ಅಭಿವೃದ್ಧಿ ಪಥವನ್ನೇ ಬದಲಿಸಿದಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ನಮ್ಮ ಕೇಂದ್ರದ